ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಕುಮಾರ್ ಗಾಯತ್ರಿ ದಂಪತಿಯ ಪುತ್ರ 21 ವರ್ಷದ ಗೋಪಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹೊಡ್ಯ ಗ್ರಾಮದ 19 ವರ್ಷದ ಕಲ್ಪನಾ ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಇಬ್ಬರು ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಾಗ ಪರಿಚಯವಾಗಿ ಈ ಪರಿಚಯ ಪ್ರೀತಿಗೆ ತಿರುಗಿತ್ತು. ಆದರೆ ಗೊಲ್ಲ ಸಮುದಾಯದ ಯುವಕ ಹಾಗೂ ಲಿಂಗಾಯತ ಸಮುದಾಯದ ಯುವತಿಯಾಗಿದ್ದ ಕಾರಣ ಕುಟುಂಬದವರು ಈ ಸಂಬಂಧಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಜೂನ್ 28ರಂದು ಪರೀಕ್ಷೆ ಬರೆಯಲು ತೆರಳಿದ್ದ ಕಲ್ಪನಾ ಮನೆಗೆ ವಾಪಸ್ ಬಾರದೆ ನಾಪತ್ತೆಯಾಗಿದ್ರು. ಇದರಿಂದ ಯುವತಿಯ ಪೋಷಕರು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ರು. ಇದಾದ ಬಳಿಕ ಇಬ್ಬರಿಗೂ ಧರ್ಮಸ್ಥಳದ ಸಮೀಪದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿವಾಹವಾಗಿದ್ದು, ನಂತರ ಚಿಕ್ಕಬಳ್ಳಾಪುರಕ್ಕೆ ಬಂದು ಯುವತಿಯ ಕುಟುಂಬದಿಂದ ಜೀವ ಬೆದರಿಕೆ ಇದೆ ಎಂದು ಆರೋಪಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ರಕ್ಷಣೆ ಕೋರಿದ್ದಾರೆ. ನಾವು ಲಿಂಗಾಯತ್ಸು, ಅವರು ಯಾದವ್. ಯಾಕೆ ವಿರೋಧ ಮಾಡ್ತಾರೆ? ಯಾಕೆ? ಅದೇ ಕ್ಯಾಸ್ಟು ನಮ್ಗೆ ಸ್ವಲ್ಪ ಹೈ ಬರುತ್ತೆ, ಹಂಗೆ ಮಾಡ್ತಿದ್ದಾರೆ. ಸೊ ಇದರಿಂದ ಈಗ ನೀವು ಏನು ಮಾಡಿದ್ರಿ ಅಂತ? ಹೀಗಾಗಿ ಅವ್ನು ಕರ್ಕೊಂಡು ನೀವೇ ಮದುವೆ ಆದ್ರೆ ಅವನೇ ಕರ್ಕೊಂಡು ಹೋಗಿ ಮದುವೆ? ಇಲ್ಲ, ನಾನೇ ಕರ್ಕೊಂಡು ಹೋಗಿ ಮದುವೆ ಆದ್ರೆ. ಎಲ್ಲಿ ಮದುವೆ ಆದ್ರಿ? ನಾವು ಧರ್ಮಸ್ಥಳ ಅಲ್ಲ ಆದ್ರಿ. ಈಗ ಇಲ್ಲೇನು ಬಂದಿರೋದು ಪೊಲೀಸ್ ಸ್ಟೇಷನ್ಗೆ? ನಮ್ಮ ಮನೆಯವರು ಎಲ್ಲ ಜೀವ ಬೆದರಿಕೆ ಆಗ್ತಾ ಇದ್ದಾರೆ, ಅವ್ನು ಸಾಯ್ಸಕ್ಕೆ ಬಿಡ್ತೀರಿ ಅದು ಇದು ಅಂತ, ಅದಕ್ಕೋಸ್ಕರ ಬಂದಿದ್ವಿ. ಈಗ ನಿಮ್ಗೆ ಯಾವ ರೀತಿ ರಕ್ಷಣೆ ಬೇಕು? ಅದೇ ಫ್ಯೂಚರಲ್ಲೂ ಅಷ್ಟೇ, ಯಾವಾಗೂ ಅಷ್ಟೇ, ಏನೂ ತೊಂದರೆ ಆಗ್ದಿರಂಗೆ ಮಾಡಿಕೊಟ್ರೆ ಸಾಕು. ಓಕೆ, ನಿಮ್ಮ ಹೆಸರು? ಕಲ್ಪನಾ. ಎಷ್ಟು ವಯಸ್ಸಾಗಿದೆ ನಿಮಗೆ? 19 ಸೆಕೆಂಡ್. ಇನ್ನು ಪೊಲೀಸರು ಪ್ರೇಮಿಗಳನ್ನ ಎಸ್ಪಿ ಕಚೇರಿಯಿಂದ ಮಹಿಳಾ ಪೊಲೀಸ್ ಠಾಣೆಗೆ ಕರೆತಂದು ಯುವತಿಯ ಪೋಷಕರನ್ನ ಕರೆಸಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕಲ್ಪನಾ ತನ್ನ ಪೋಷಕರೊಂದಿಗೆ ತೆರಳಲು ನಿರಾಕರಿಸಿ ತಾನು ಸ್ವಇಚ್ಛೆಯಿಂದ ಗೋಪಿಯನ್ನ ಪ್ರೀತಿಸಿ ಮದುವೆಯಾಗಿದ್ದೇನೆ, ಅವರೊಂದಿಗೆ ಜೀವನ ಸಾಗಿಸುತ್ತೇನೆ ಎಂದು ಪೊಲೀಸರ ಎದುರು ಸ್ಪಷ್ಟಪಡಿಸಿದ್ದಾರೆ. ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ಪೊಲೀಸರು ದಂಪತಿಯನ್ನ ಯುವಕನೊಂದಿಗೆ ಕಳುಹಿಸಿಕೊಟ್ಟಿದ್ದಾರೆ. ಹೆಸರು ಗೋಪಿ ಅಂತ, ಶಿಡ್ಲಘಟ್ಟ. ನಾವು ಕಾಲೇಜಲ್ಲಿಂದ ಪ್ರೀತಿ ಮಾಡ್ತಾ ಇದ್ವಿ. ಇವಾಗ ಅವ್ರ ಮನೇಲಿ ಏನೋ ಒಪ್ತಾ ಇಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಹೋಗಿ ಮದುವೆ ಆಗಿತ್ತು. ಅವ್ರ ಮನೇಲೇನೋ ನಮ್ಮ ಮನೆ ಹತ್ರ ಎಲ್ಲ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ರಕ್ಷಣೆ ಬೇಕು ಅಂತ. ಅಂದ್ರೆ ಯಾವ ರಕ್ಷಣೆ ಅಂದ್ರೆ ಯಾವ ರೀತಿ ರಕ್ಷಣೆ? ಅಂದರೆ ಫ್ಯೂಚರಲ್ಲಿ ಮತ್ತೆ ನಾವು ಎಲ್ಲಾದರೂ ಹೋದಾಗ ನಮಗೇನು ಹಾನಿ ಆಗ್ತಿಲ್ಲ. ಎಷ್ಟು ವರ್ಷದ ಪ್ರೀತಿ ಇದು? 3 ವರ್ಷ. ಪ್ರೀತಿ ಮಾಡ್ಕೊಂಡಿದ್ರಾ? ಒಂದೇ ಕಾಲೇಜ್ ಒಂದೇ ಸ್ಕೂಲ್? ಒಂದೇ ಕಾಲೇಜ್. ಯಾವ ಕಾಲೇಜಲ್ಲಿ ಓದ್ತಿದ್ರಿ? ಡಾಲ್ಫಿನ್. ಈಗ ಅವ್ಳಿಗೆ ಏನು ಓದ್ಕೊಂಡಿದ್ಲು ನೀವು? ನಾನೀಗ ಹೋಟ್ಲಲ್ಲಿ ಇದ್ದೀನಿ. ನಮ್ಮದೇ ಹೋಟ್ಲಿದೆ ಸ್ವಂತ? ಸ್ವಂತ. ಸರ್ಜಾಪುರ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ಇವತ್ತು ರಕ್ಷಣೆ ಕೋರಿ ಬಂದಿದ್ದೀರಾ? ಏನಂತ ಕೇಳಿದ್ರಿ ಎಸ್ ಪಿ ಅವ್ರ ಹತ್ರ? ಅದೇ ರಕ್ಷಣೆ ಬೇಕು ಅಂತ ಹೇಳಿದ್ರು. ಅವರು ಕಂಪ್ಲೇಂಟ್ ಆಗಿದೆ ಅಂತ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿದ್ರು. ಸರಿ, ಚೆನ್ನಾಗಿ ನೋಡ್ಕೊತೀರಾ ಮುಂದೆ? ಒಟ್ಟಾರೆ 3 ವರ್ಷಗಳ ಪ್ರೀತಿಗೆ ಮದುವೆಯ ಮುದ್ರೆ ಬಿದ್ದಿದ್ದರೂ ಕುಟುಂಬದ ವಿರೋಧದಿಂದಾಗಿ ಪೊಲೀಸ್ ರಕ್ಷಣೆ ಕೋರಬೇಕಾದ ಪರಿಸ್ಥಿತಿ ಈ ದಂಪತಿಗೆ ಎದುರಾಗಿದೆ. ಮಹಿಳೆಯು ತನ್ನ ಸ್ವಇಚ್ಛೆಯಿಂದ ಪತಿಯೊಂದಿಗೆ ತೆರಳಲು ನಿರ್ಧರಿಸಿದ್ದು ಪ್ರಕರಣಕ್ಕೆ ಸದ್ಯ ಸುಖಾಂತ್ಯ ಸಿಕ್ಕಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.